ಪ್ರಧಾನಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಕೇವಲ ಇದು ಪಾಕಿಸ್ತಾನಕ್ಕೆ ಅಂತಲ್ಲ, ಭಾರತವನ್ನು ಕೆಣಕಿ ಬರುವಂಥ ಯಾವುದೇ ದೇಶ ಇದ್ದರೂ ಕೂಡ ಆ ಎಲ್ಲ ದೇಶಗಳಿಗೆ, ಶತ್ರು ರಾಷ್ಟ್ರಗಳಿಗೆ ಇದೊಂದು ಗಟ್ಟಿಯಾದ ಸಂದೇಶ. ಜೊತೆಗೆ ನೋಡಿ, ಈ ಜಾಗ ಇದೆಯಲ್ಲ, ಮೋದಿ ನಿಂತ್ಕೊಂಡು ಮಾತಾಡಿರುವಂಥ ಜಾಗ ಇದೆಯಲ್ಲ, ಅದನ್ನು ನಾವು ಉಡೀಸ್ ಮಾಡಿದ್ದೇವೆ ಅನ್ನುವ ಲೆಕ್ಕದಲ್ಲಿ ಮಾತನಾಡ್ತಾ ಇದ್ದರು. ಇದೀಗ ಯಾವುದೇ ರೀತಿಯ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಒಡೆದುರುಳಿಸಿಲ್ಲ. ಅದರಲ್ಲೂ ಹೇಳಿ ಕೇಳಿ ಈ ವಾಯುನೆಲೆ ಇದೆಯಲ್ಲ, ಆದಂಪುರ ವಾಯುನೆಲೆ, ಈ ವಿಚಾರದಲ್ಲಿ ಪಾಕಿಸ್ತಾನ ಕಪೋಲಕಲ್ಪಿತ ಸುಳ್ಳುಗಳನ್ನು ಹೇಳ್ತಾ ಇತ್ತು, ಕಲ್ಪಿತ ಅಪಪ್ರಚಾರವನ್ನು ಮಾಡ್ತಾ ಇತ್ತು. ನಾವು ಭಾರತದ ಯುದ್ಧ ವಿಮಾನಗಳನ್ನು ಒಡೆದುರುಳಿಸಿದ್ದೇವೆ ಅಂತ ಹೇಳೋದು, ಸುದರ್ಶನ ಚಕ್ರ ನಾವು ಧ್ವಂಸ ಮಾಡಿದ್ದೇವೆ ಅಂತ ಹೇಳೋದು, ಭಾರತದ ಅತಿ ದೊಡ್ಡ ಎರಡನೇ ವಾಯುನೆಲೆಯಾಗಿರುವಂಥ ಈ ಆದಂಪುರದ ನಾಮಾವಶೇಷ ಮಾಡಿದ್ದೇವೆ ಅಂತ ಹೇಳೋದು, ಯಾವ ಸ್ಥಳವನ್ನು ನಾಮಾವಶೇಷ ಮಾಡಿದ್ದೇವೆ ಅಂತ ಹೇಳಿದ್ರೋ ಅದೇ ಸ್ಥಳದಲ್ಲಿ ನಿಂತ್ಕೊಂಡು ಪ್ರಧಾನಿ ಮೋದಿ ನೆನ್ನೆ ಮಾತನಾಡಿದರು. ಅದರ ಮೂಲಕ ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ಉತ್ತರ ಕೊಡಬೇಕೋ ಅಲ್ಲಿಗೆ ಉತ್ತರವನ್ನು ಮುಟ್ಟಿಸಿದ್ದಾರೆ. ಜೊತೆಗೆ ಇಡೀ ಜಗತ್ತಿನ ಮುಂದೆ ಪಾಕಿಸ್ತಾನ ಬೆತ್ತಲಾಗಿದೆ. ಯಾಕೆಂದರೆ ಪಾಕಿಸ್ತಾನ ಪ್ರತಿಯೊಂದು ಸುಳ್ಳುಗಳನ್ನು ಹೇಳ್ತಾ ಯಾವ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರೆ, ಇಷ್ಟು ಸುಸಜ್ಜಿತವಾದ ಸೇನೆಯನ್ನು, ಇಷ್ಟು ಸುಸಜ್ಜಿತವಾದ ಯುದ್ಧ ವಿಮಾನಗಳನ್ನು, ಯುದ್ಧ ಪರಿಕರಗಳನ್ನು, ಕ್ಷಿಪಣಿಗಳನ್ನು ನಾವು ಉಳಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸಾಕ್ಷಿ ಸಮೇತವಾಗಿ ಅದೇ ಜಾಗದಲ್ಲಿ ನಿಂತುಕೊಂಡು ಮಾತನಾಡಿದಂಥ ಪ್ರಧಾನಿ ಪಾಕಿಸ್ತಾನ ಎಂಥ ಸುಳ್ಳು ದೇಶ ಅನ್ನೋದನ್ನು, ಪಾಕಿಸ್ತಾನ ಎಷ್ಟು ಸುಳ್ಳುಗಳನ್ನು ಸರಮಾಲೆಯನ್ನು ಪೋಣಿಸುತ್ತೆ ಅನ್ನೋದನ್ನು ಜಗಜ್ಜಾಹಿರು ಮಾಡಿದ್ದಾರೆ. ಇನ್ನು ಮುಂದೆಯೂ ಕೂಡ ಈ ಬಗ್ಗೆ ಮಾತನಾಡುವಂಥವ್ರು ಎಚ್ಚರಿಕೆ ವಹಿಸಬೇಕಾಗಿದೆ.